ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರೇ, ತುಂಬ ಯೋಚನೆ ಮಾಡಬೇಡಿ. ನನ್ನ ವಿಡಿಯೋವಿನ ಮೂಲಕ ನನ್ನದು ಒಂದು ಸಣ್ಣ ಪ್ರಯತ್ನ ನಿಮ್ಮ ಚಿಂತೆ, ದುಃಖ, ಮನಸ್ಸಿನ ತಳಮಳ, ಗೊಂದಲ, ಅನುಮಾನಗಳು ಇದರಿಂದ ಹೇಗೆ ಹೊರಗಡೆ ಬರಬಹುದು, ನೀವು ನಿಮ್ಮ ಮನಸ್ಸನ್ನು ಹೇಗೆ ಪ್ರಶಾಂತವಾಗಿ ಇಟ್ಕೊಳ್ಬಹುದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನಸ್ಸಿನ ತಳಮಳ, ದೌರ್ಬಲ್ಯ, ಗೊಂದಲ, ಅನುಮಾನಗಳಿಗೆ ಯಾವ ಗ್ರಹ ಕಾರಣ ಹಾಗೂ ಆ ಗ್ರಹಕ್ಕೆ ಸಂಬಂಧಿಸಿದಂತಹ ಪರಿಹಾರ ಹೇಗೆ ಮಾಡುವುದು ಅನ್ನುವಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ವೃಶ್ಚಿಕ ರಾಶಿಯವರೇ, ಕೆಲವೊಂದು ಜೀವನದ ಕಹಿ ಸತ್ಯಗಳಿಂದ ನಾವು ದೂರ ಓಡಲು, ತಪ್ಪಿಸಿಕೊಳ್ಳಲು ಸಾಧ್ಯನೇ ಆಗೋದಿಲ್ಲ. ಕಷ್ಟಗಳು, ದುಃಖಗಳು ಇಲ್ಲದೆ ಇರುವಂತಹ ಮನುಷ್ಯ ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ, ಅಸಾಧ್ಯ. ಎಲ್ಲರಿಗೂ ಕಷ್ಟ, ಸುಖ, ದುಃಖ, ನೋವು, ನಲಿವು ಇದ್ದಿದ್ದೆ. ಆದರೆ 12 ರಾಶಿಗಳಲ್ಲಿ ಹೋಲಿಕೆ ಮಾಡಿದರೆ ನೀವು ಬಹಳ ಡೀಪಾಗಿ ಓವರ್ ಥಿಂಕ್ ಮಾಡ್ತಾ ಇರ್ತೀರಾ. ತುಂಬ ಗೊಂದಲದಲ್ಲಿರುತ್ತೆ ನಿಮ್ಮ ಮನಸ್ಸು. ನೀವು ಏಕೆ ಅವಶ್ಯಕತೆಗಿಂತ ಹೆಚ್ಚಾಗಿ ಯೋಚಿಸ್ತಾ ಇರ್ತೀರಾ? ಯೋಚಿಸುವುದು ಒಂದು ಸ್ವಾಭಾವಿಕವಾದಂತಹ ಪ್ರಕ್ರಿಯೆ. ಪ್ರತಿಯೊಬ್ಬರೂ ತನ್ನ ಜೀವನದ ಬಗ್ಗೆ, ಕಾರ್ಯಕ್ಷೇತ್ರದ ಬಗ್ಗೆ, ಸಂಬಂಧಗಳ ಬಗ್ಗೆ, ವೈವಾಹಿಕ ಜೀವನದ ಬಗ್ಗೆ ಅಥವಾ ಲವ್ ಲೈಫ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಜಾಬ್ ಬಗ್ಗೆ ಪಾಸಿಟಿವ್ ಆಗಿಯೂ ಯೋಚಿಸ್ತಾರೆ, ಹಾಗೆಯೇ ನೆಗೆಟಿವ್ ಆಗಿಯೂ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನಮಗೆ ನೆಗೆಟಿವ್ ಆಲೋಚನೆಗಳು ಬಂದಾಗ ಅದರಿಂದ ಸ್ವಲ್ಪ ಮೈಂಡನ್ನು ಡೈವರ್ಟ್ ಮಾಡಬೇಕಾಗುತ್ತೆ. ಮಾಡುವಂಥ ಪ್ರಯತ್ನದಲ್ಲಿರ್ತಾರೆ ಕೆಲವೊಬ್ಬರು. ಯಾರೇ ಆಗಲಿ ಸಕಾರಾತ್ಮಕ ಅಂಶಗಳನ್ನು ಯೋಚಿಸಲು ಇಷ್ಟಪಡ್ತಾರೆ, ಸಕಾರಾತ್ಮಕ ವ್ಯಕ್ತಿಗಳನ್ನು ನೋಡಲು ಇಷ್ಟಪಡ್ತಾರೆ. ಆದರೆ ಮನಸ್ಸಿನಲ್ಲಿ ಕೆಟ್ಟ ನಕಾರಾತ್ಮಕ ಆಲೋಚನೆಗಳು ಪದೇ ಪದೇ ಬರ್ತಾ ಇದ್ದರೆ, ಕೆಟ್ಟ ನೆನಪುಗಳು, ಕಳೆದು ಹೋದಂತಹ ಘಟನೆಗಳು, ಅದರ ಬಗ್ಗೆನೇ ಯೋಚಿಸ್ತಾ ಇದ್ದರೆ, ಘಟಿಸಿ ಹೋದಂತಹ ಘಟನೆಗಳ ಬಗ್ಗೆ ಪದೇ ಪದೇ ನೆನಪುಗಳನ್ನು ಮಾಡ್ಕೊಳ್ತಾ ಇದ್ದರೆ, ಇದನ್ನೇ ಓವರ್ ಥಿಂಕಿಂಗ್ ಅಂತಾರೆ. ಈ ಓವರ್ ಥಿಂಕಿಂಗ್ ಮಾಡುವುದರಿಂದ ನಿಮ್ಮ ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುವುದರ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು, ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇದರ ಜೊತೆಗೆ ನಿಮಗೆ ಬಹಳ ಲಾಸ್ ಆಗ್ತಾ ಇರುತ್ತೆ. ನೀವು ದುಃಖ, ಓವರ್ ಥಿಂಕ್ ಮಾಡುವುದರಿಂದ ಯಾವುದು ಬದಲಾಗೋದಿಲ್ಲ ಅಲ್ವಾ? ಬದಲಾಗಿ ನಿಮ್ಮ ಫ್ಯಾಮಿಲಿಯವರ ಮೇಲೆ ಇದರ ಪ್ರಭಾವ ಬೀರ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರು ತುಂಬ ಎಮೋಷ್ನಲ್ ವ್ಯಕ್ತಿಗಳು, ಭಾವನಾ ಜೀವಿಗಳು. ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವಂತಹ, ಮಿಡಿಯುವಂತಹ ಹೃದಯ ನಿಮ್ಮದು. ಜೀವನದಲ್ಲಿ ಕಾಲಹರಣ ಅಂದರೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಉನ್ನತ ಸಾಧನೆ ಮಾಡುವ ಗುರಿ, ಮನಸ್ಸು, ಸದಾ ನಿಮ್ಮ ಮನಸ್ಸಿನ ತುಡಿತ, ಮಹತ್ವಾಕಾಂಕ್ಷೆಗಳಾಗಿರ್ತೀರ. ಹಿಡಿದ ಕೆಲಸದಲ್ಲಿ ಮನಸ್ಸಿಟ್ಟು ಮಾಡುವಂತಹ ಛಲಗಾರರು, ಹಠವಾದಿಗಳು ನೀವಾಗಿರ್ತೀರ. ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ನಿಮ್ಮದು. ಜೀವನದಲ್ಲಿ ಬಹಳ ಕ್ಯೂರಿಯಸ್ ಆಗಿರ್ತೀರ, ಸದಾ ಕುತೂಹಲಕಾರಿಯಾಗಿರ್ತೀರ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಹೊಸ ಹೊಸ ಆವಿಷ್ಕಾರಗಳನ್ನು, ವಿಚಾರಗಳನ್ನು ಕಲಿಯುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇರ್ತೀರ. ನೀವು ಯಾವುದೇ ಕೆಲಸ ಮಾಡಲು ಪ್ರಾರಂಭ ಮಾಡಿದ್ರೂ ಆ ಕೆಲಸವನ್ನು ಸತತ ಪ್ರಯತ್ನದಿಂದ ಮಾಡೇ ಮಾಡ್ತೀರಾ, ಕಂಪ್ಲೀಟ್ ಮಾಡೋವರೆಗೂ ಬಿಡೋದಿಲ್ಲ. ಇಷ್ಟೊಂದು ಸಾಮರ್ಥ್ಯವಿರುವಂತಹ ನೀವು ಮನಸ್ಸಿನಿಂದ ಏಕೆ ಇಷ್ಟೊಂದು ಎಮೋಷ್ನಲ್ ಆಗಿರೋದ್ರಿಂದ ಸಣ್ಣ ಪುಟ್ಟ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ಹಚ್ಚಿಕೊಂಡು ಕೊರಗ್ತಾ ಇರ್ತೀರ, ಒದ್ದಾಟ ಮಾಡ್ತೀರಾ, ತೊಳಲಾಡ್ತಾ ಇರ್ತೀರ. ಬೇಡ, ಈ ಒದ್ದಾಟ, ಓವರ್ ಥಿಂಕಿಂಗ್ ನಿಮ್ಮ ಸಾಧನೆಗೆ ಇದು ಬಹಳ ತೊಂದರೆ ಆಗೋದಿಲ್ವಾ? ನಿಮ್ಮ ಓವರ್ ಥಿಂಕಿಂಗ್ಗೆ ಕಾರಣ ಏನು? ಒಂದೊಂದು ಸಾರಿ ನಮ್ಮ ಜೀವನದಲ್ಲಿ ನಮ್ಮ ಕೈ ಮೀರಿ ಕೆಲವೊಂದು ಘಟನೆಗಳು ನಡೆದು ಹೋಗುತ್ತೆ. ನಿಮ್ಮ ತಪ್ಪಿಂದಲೋ ಅಥವಾ ಬೇರೆಯವರ ತಪ್ಪಿಂದಲೋ ಕೆಲವೊಂದು ಘಟನೆಗಳು ಅನಿರೀಕ್ಷಿತವಾಗಿ ಘಟಿಸ್ತಾ ಹೋಗುತ್ತೆ. ಆದರೆ ನೀವು ಈ ಘಟನೆಗಳಿಂದ, ಆ ಕಹಿ ಅನುಭವದಿಂದ ನಿಮ್ಮ ಮನಸ್ಸನ್ನು ಹೊರಗಡೆ ತರುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲದಿದ್ದರೆ ನಿಮ್ಮ ಮನಸ್ಸಿನ ಸಂದೇಹಗಳು, ಗೊಂದಲಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ನಿಮ್ಮ ಕೋಪನೂ ಹೆಚ್ಚಾಗಬಹುದು, ನಿಮ್ಮ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಇದರಿಂದಾಗಿ ನೀವು ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಮ ಕುಟುಂಬದವರನ್ನು ಯಾರು ನೋಡ್ಕೊಳ್ತಾರೆ? ಆವಾಗ ವರ್ತಮಾನದಲ್ಲಿ ಜೀವಿಸಿ, ಹಾಗೆ ಹೋದಂತಹ ಘಟನೆಗಳ ಬಗ್ಗೆ ಕೊರಗದೆ ಮುಂದೆ ಏನಾಗುತ್ತೋ ಅನ್ನುವಂತಹ ಭಯವನ್ನು ಬಿಟ್ಟು ಪ್ರೆಸೆಂಟ್ ಲೈಫನ್ನು ಎಂಜಾಯ್ ಮಾಡಿ. ಒಳ್ಳೆ ಮ್ಯೂಸಿಕ್ಕನ್ನು ಕೇಳಿ, ನಿಮಗೆ ಇಷ್ಟವಾದಂತಹ ಮೆಲೋಡಿಯಾದ ಮ್ಯೂಸಿಕ್ಕನ್ನು, ಸಾಂಗನ್ನು ಕೇಳಿಸ್ಕೊಳ್ಳಿ.
ಡ್ಯಾನ್ಸ್ ಮಾಡಿ, ನಿಮಗೆ ಯಾವ ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರ ಬಗ್ಗೆ ತಿಳ್ಕೊಳ್ಳಿ. ಒಳ್ಳೆ ಪುಸ್ತಕಗಳನ್ನು ಓದಿ, ಡಿಟೆಕ್ಟಿವ್ ಪುಸ್ತಕಗಳನ್ನು, ನಿಮಗೆ ತುಂಬ ಇಷ್ಟ ಆಗುತ್ತೆ ಡಿಟೆಕ್ಟಿವ್ ಮೂವೀಸು, ಡಿಟೆಕ್ಟಿವ್ ಬುಕ್ಸು, ಈ ರೀತಿ ಬುಕ್ಸ್ಗಳನ್ನು ಓದಲು ಪ್ರಾರಂಭ ಮಾಡಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದರೆ ಅವರ ಜೊತೆ ನೀವು ಮಕ್ಕಳಾಗಿ ಆಟ ಆಡ್ತಾ ಹೋಗಿ. ಖಾಲಿ ತಲೆ ಯಾವಾಗಲೂ ಭೂತ ಬಂಗ್ಲೆ ಅಂತ ಕರೀತಾರೆ. ಆದ್ದರಿಂದ ನೀವು ಫ್ರೀಯಾಗಿ ಇಟ್ಕೊಳ್ಬೇಡಿ ನಿಮ್ಮ ಮೈಂಡನ್ನು. ಫ್ರೀಯಾಗಿದ್ರೇ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ನೆನಪುಗಳು, ಕಹಿ ಘಟನೆಗಳು ಮನಸ್ಸಿಗೆ ತುಂಬ ತೊಂದರೆಯನ್ನು ಕೊಡ್ತವೆ. ನಿಮ್ಮ ಜೀವನವನ್ನು ಯಾವಾಗಲೂ ಸದಾ ಬ್ಯುಸಿಯಾಗಿ ಇಟ್ಕೊಳ್ಳಿ. ಎಷ್ಟು ಬ್ಯುಸಿ ಅಂದರೆ ನೀವು ಓವರ್ ಥಿಂಕ್ ಮಾಡೋದಕ್ಕೂ ಟೈಮ್ ಇರಬಾರ್ದು. ಅಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳಿ ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಒಳ್ಳೆ ಸ್ನೇಹಿತರ ಜೊತೆ ಮಾತನಾಡಿ. ಜನರು ಏನು ಅಂದ್ಕೊಳ್ತಾರೋ ಇದೆಲ್ಲ ಬಿಟ್ಬಿಡಬೇಕು. ನಿಮ್ಮ ಸಂತೋಷದ ಜೀವನ ಕಡೆ ಗಮನವನ್ನು ಕೊಡಿ. ಜನರು ಹೇಗಿದ್ದರೂ ಮಾತನಾಡ್ತಾರೆ. ಜನರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಮ್ಮ ಸೆಲ್ಫ್ ಲವ್ ಮಾಡಬೇಕು. ವೃಶ್ಚಿಕ ರಾಶಿಯವರು ಬಹಳ ಸೀಕ್ರೆಟಿವ್ ಆಗಿರ್ತೀರ. ನಿಮ್ಮ ಮನಸ್ಸಿನ ಮಾತು, ದುಃಖ, ಹತಾಶೆ, ನಿರಾಶೆಗಳನ್ನು ಯಾರೊಂದಿಗೂ ಶೇರ್ ಮಾಡಲು ಇಷ್ಟಪಡೋದಿಲ್ಲ ನೀವು. ನಿಮಗೆ ದುಃಖ, ನಿರಾಶೆ ಆದಾಗ ಒಂದು ಪೇಪರ್ ಮತ್ತು ಒಂದು ಪೆನ್ನನ್ನು ತಗೊಳ್ಳಿ. ಅದರಲ್ಲಿ ನಿಮ್ಮ ಮನಸ್ಸಿನ ಮಾತು, ಗೊಂದಲ, ದುಃಖ ಇವುಗಳನ್ನೆಲ್ಲ ಬರೆದು ಅದನ್ನು ಹರಿದು ಬಿಸಾಕ್ಬಿಡಿ. ಇದರಿಂದಾಗಿ ಯಾರಿಗೂ ಗೊತ್ತಾಗೋದಿಲ್ಲ ನಿಮ್ಮ ಮನಸ್ಸಿನ ಮಾತು, ಹಾಗೂ ನಿಮ್ಮ ಮನಸ್ಸಿನ ಭಾರ, ದುಃಖನೂ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮನಸ್ಸು ಬಹಳ ನಿರಾಳ, ಹಗುರವಾಗಿರುತ್ತೆ ಆವಾಗ. ಮತ್ತು ಮೆಡಿಟೇಷನ್ ಮಾಡಿ, ಧ್ಯಾನವನ್ನು ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ನೀವು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾರಣ ಹಾಗೂ ಉಪಾಯವನ್ನು ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಆರೋಗ್ಯ, ಹಣ, ಮನಸ್ಸನ್ನು ಚಂದ್ರಗ್ರಹ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ಮನಸ್ಸಿಗೆ ಕಾರಣವಾದಂತಹ ಗ್ರಹ. ನಿಮ್ಮ ಯೋಚನೆಗಳು, ತಾಯಿಗೆ ಕಾರಕ ಗ್ರಹ ಚಂದ್ರ. ನಮ್ಮ ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ನೀಚ ಸ್ಥಾನವನ್ನು ಪಡೆಯೋ ಕಾರಣ ಹಾಗೂ ವೆರಿ ಅನ್ಕಂಫರ್ಟಬಲ್ ಆಗಿರುತ್ತೆ ಚಂದ್ರಗ್ರಹ. ಆದ್ದರಿಂದ ವೃಶ್ಚಿಕ ರಾಶಿಯವರ ಮನಸ್ಸು ಬಹಳ ಚಂಚಲವಾಗಿರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಭಯ ಕಾಡ್ತಾ ಇರುತ್ತೆ, ಆತಂಕಗಳು, ಉದ್ವೇಗಗಳಿಂದ ತುಂಬಿರುತ್ತೆ. ಇದು ಜಲತತ್ವ ರಾಶಿ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರು ತುಂಬ ಭಾವನಾ ಜೀವಿಗಳು, ಕಲ್ಪನಾ ಜೀವಿಗಳು ಆಗಿರ್ತೀರ. ನೀವೇನು ಮಾಡಬೇಕು ಅಂದರೆ ರಾತ್ರಿ ನಿದ್ದೆ ಮಾಡುವಂತಹ ಮೊದಲು ಓಂ ಸೋಂ ಸೋಮಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ ನಿದ್ದೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನಿಮ್ಮ ಆಲೋಚನೆಗಳಲ್ಲಿ ಒಳ್ಳೆ ಬದಲಾವಣೆಗಳನ್ನು ಕಾಣಬಹುದು. ಈ ಮಂತ್ರವನ್ನು 48 ದಿನ ಪಠಿಸಿ ನೋಡಿ. ನಿಮ್ಮ ಆಲೋಚನೆಗಳಲ್ಲಿ ಎಂತಹ ಅದ್ಭುತ ಬದಲಾವಣೆಯನ್ನು ಕಾಣಬಹುದು ನೀವು. ಹಾಗೂ ಇದರ ಜೊತೆಗೆ ಪ್ರತಿನಿತ್ಯ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಇಟ್ಕೊಳ್ಬೇಕು. ಆ ನೀರನ್ನು ಗಿಡಗಳಿಗೆ ಹಾಕುತ್ತಾ ಬನ್ನಿ. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಬರುವಂತಹ ನೆಗೆಟಿವ್ ಆಲೋಚನೆಗಳು, ಆತಂಕ, ಉದ್ವೇಗಗಳು, ಕನ್ಫ್ಯೂಷನ್ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇವಿಷ್ಟು ವಿಚಾರಗಳು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.